ನಮಸ್ಕಾರ ಪ್ರೇಕ್ಷಕರೇ, ಶಮಂತ ವ್ಲಾಗ್ಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಶಮಂತ ಕಮಣಿ. ಇವತ್ತಿನ ವಿಡಿಯೋನಲ್ಲಿ ಒಂದು ಸುಂದರವಾಗಿರುವಂತಹ ರಂಗೋಲಿ ಡಿಸೈನನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ರಂಗೋಲಿ ಡಿಸೈನ್ ಬಾತುಕೋಳಿಗಳ ಡಿಸೈನ್ ಆಗಿರುತ್ತೆ. ಇನ್ನು ಚುಕ್ಕಿಗಳ ವಿಷಯಕ್ಕೆ ಬರೋದಾದರೆ 15x5x5 ಸರಿಸಮ ಚುಕ್ಕಿಗಳು ಅಥವಾ ಸ್ಟ್ರೈಟ್ ಡಾಟ್ಸ್ ಅಂತ ಹೇಳಬಹುದು. ಇಲ್ಲಿ ನಾವು ಎಡಗಡೆ ಒಂದು ಹಾಗೂ ಬಲಗಡೆ ಒಂದು ಚುಕ್ಕಿಗಳನ್ನು ಬಿಡ್ತಾ 5 ಚುಕ್ಕಿಗಳು ಬರೋವರೆಗೂ ನಾವು ಚುಕ್ಕಿಗಳನ್ನು ಇಟ್ಕೊಳ್ಬೇಕಾಗತ್ತೆ. ಮೊದಲಿಗೆ ನಾವು 15 ಚುಕ್ಕಿಗಳು ಏನಿದೆ ಅದನ್ನು 5 ಸಲ ಇಟ್ಕೊಳ್ಬೇಕು. ನಂತರ 5 ಚುಕ್ಕಿಗಳು ಬರೋವರೆಗೂ ಎಡಗಡೆ ಒಂದು ಬಲಗಡೆ ಒಂದು ಚುಕ್ಕಿಗಳನ್ನು ಬಿಡ್ತಾ ನಾವು ಚುಕ್ಕಿಗಳನ್ನು ನೀಟಾಗಿ ಸ್ವಲ್ಪ ಹತ್ತಿರವಾಗಿ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರಂಗೋಲಿ ಬರುತ್ತೆ. ಯಾಕಂದರೆ ಇದು ಗ್ಯಾಪ್ ಜಾಸ್ತಿ ಕೊಟ್ಟಷ್ಟು ರಂಗೋಲಿ ಅನ್ನೋದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಯಾಕಂದರೆ ಇದು ಬಾತುಕೋಳಿ ಡಿಸೈನ್ ಅಲ್ವಾ, ಅದಕ್ಕೋಸ್ಕರ ನಾನು ಆಗಲೇ ತುಂಬ ಸಲ ತೋರಿಸಿದ್ದೀನಿ ರಂಗೋಲಿ ವಿಡಿಯೋದಲ್ಲಿ ಈ ರೀತಿ ಬಾತುಕೋಳಿ ಡಿಸೈನ್ ಇರುವಂತಹ ರಂಗೋಲಿನ. ಇದು ಸ್ವಲ್ಪ ಡಿಫ್ರೆಂಟಾಗಿ ಅಥವಾ ವಿಭಿನ್ನವಾಗಿ ಇದೆ ಅಂತಲೇ ಹೇಳಬಹುದು. ಇನ್ನು 4-5 ತರಹದ ಡಿಸೈನ್ಸನ್ನು ತೋರಿಸಿದ್ದೀನಿ ಬಾತುಕೋಳಿಗಳಲ್ಲಿ. ಇದು ಇನ್ನೊಂದು ತರಹದ ಡಿಸೈನ್ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಹಾಕ್ಕೊಳ್ಬಹುದು, ತುಂಬ ಕಷ್ಟ ಏನು ಅನಿಸಲ್ಲ. ಇದನ್ನು ಹಾಕೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಹಾಗೆ ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಚುಕ್ಕೆಗಳ ಅಥವಾ ರಂಗೋಲಿ ಅನ್ನೋದು ಏನಿದೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾವು ಹಬ್ಬ ಹರಿದಿನಗಳಲ್ಲಿ ಏನಾದರೂ ಸ್ಪೆಷಲ್ ಇರೋಂತಹ ಸಮಾರಂಭಗಳಲ್ಲಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬಣ್ಣಗಳನ್ನು ಹಾಕೋದ್ರಿಂದ ಇನ್ನೂ ತುಂಬಾ ಅಲಂಕಾರಿಕವಾಗಿ ಮತ್ತು ತುಂಬಾ ದೊಡ್ಡದಾಗಿ ಅಂದವಾಗಿ ಚಂದವಾಗಿ ಕಾಣುತ್ತೆ ಅಂತ ಹೇಳಬಹುದು. ಇಲ್ಲಿ ನಾನು ಮೊದಲಿಗೆ ಬಾತುಕೋಳಿಗಳನ್ನು ಬಿಡಿಸ್ತಾ ಇದ್ದೀನಿ, ನಂತರ ದೀಪಗಳನ್ನು ಬಿಡಿಸ್ತೆ. ಯಾಕಂದರೆ ಮೊದಲು ಬಾತುಕೋಳಿಗಳನ್ನು ಬಿಡಿಸೋದ್ರಿಂದ ನೆಕ್ಸ್ಟ್ ನಮಗೆ ತುಂಬ ಸುಲಭವಾಗಿ ನೆಕ್ಸ್ಟ್ ದೀಪಗಳು ಏನಿರುತ್ತೆ ಆ ಕಡೆ ಈ ಕಡೆ ಗ್ಯಾಪ್ ಅಥವಾ ಅದರಲ್ಲಿ ನಾವು ಇದನ್ನು ಡಿಸೈನನ್ನು ಬಿಡಿಸ್ಕೊಳ್ಬಹುದು. ಅದಕ್ಕೋಸ್ಕರ ಫಸ್ಟು ಇದು ಬಾತುಕೋಳಿಗಳನ್ನು ಬಿಡಿಸ್ಕೊಂಡ್ಬಿಡಿ. ಈ ರೀತಿ ಪಕ್ಷಿಗಳ ರಂಗೋಲಿಗಳು ನನ್ನ ಚಾನಲಲ್ಲಿ ಇನ್ನೂ ಕೆಲವು ಇದೆ. ಯಾರಿಗಾದರೂ ಆಸಕ್ತಿ ಇದ್ದರೆ ನೋಡಿ, ಹಾಗೆ ಟ್ರೈ ಮಾಡಿ ನೀವು ಕೂಡ ಇದೇ ರೀತಿ ಬಿಡಿಸೋದಕ್ಕೆ. ನನಗೆ ಕಮೆಂಟಲ್ಲಿ ತಿಳಿಸಿ, ಅದನ್ನು ಮರಿಬೇಡಿ. ಹೇಗೆ ಬಂತು, ಹೇಗೆ ಸುಲಭವಾಗಿದೆಯಾ, ಹೇಗಿದೆ ಡಿಸೈನ್ ಅನ್ನೋದನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ಇಲ್ಲಿಗೆ ನೆಕ್ಸ್ಟ್ ತೋರಿಸ್ತಾ ಇರೋಂಥ ಡಿಸೈನ್ ಕೂಡ ಇದೇ ರೀತಿಯಾಗಿ ಸೇಮ್ ನಾವು ಹೇಗೆ ಈ ಪಕ್ಷಿಗಳನ್ನು ಬಿಡಿಸಿದ್ವಿ ಅದನ್ನು 4 ಕಡೆಯೂ ಬಿಡಿಸ್ಕೊಳ್ಬೇಕು. ಫಸ್ಟು ಈ ಕಡೆ ಸೈಡ್ಸಲ್ಲಿ ಅಥವಾ ಮುಂದೆ ಹಿಂದೆ ಹಾಗೂ ಎಡಗಡೆ ಬಲಗಡೆ ಈ 4 ಕಡೆಯೂ ಫಸ್ಟು ಈ ಬಾತುಕೋಳಿಗಳ ಡಿಸೈನನ್ನು ಬಿಡಿಸ್ಕೊಳ್ಬೇಕು. ಆ ಬಾತುಕೋಳಿ ಒಂದು ಬಾತುಕೋಳಿಗೂ ಇನ್ನೊಂದು ಬಾತುಕೋಳಿಗೂ ಮಧ್ಯದಲ್ಲಿ ಈ ರೀತಿ ದೀಪವನ್ನು ನಾನು ಬಿಡಿಸಿದ್ದೀನಿ. ನಾವು ಬೇಕಾದರೆ ಇನ್ನೂ ಡಿಸೈನನ್ನು ಬೇರೆ ರೀತಿಯಾಗೂ ಕೂಡ ನೀವು ಬಿಡಿಸ್ಕೊಳ್ಬಹುದು. ಇಲ್ಲಿ ನನಗೆ ಏನು ಗೊತ್ತಿದೆ, ನಾನು ಯಾವ ಥರ ಬಿಡಿಸ್ತೀನಿ ಆ ರೀತಿಯಾಗಿ ಬಿಡಿಸಿದ್ದೀನಿ. ನೀವು ಇನ್ನೂ ಬೇಕಾದರೆ ಬೇರೆ ಥರ ಅಲಂಕಾರವಾಗಿ ರೆಡಿ ಮಾಡಬಹುದು ನಾವು ಡಿಸೈನನ್ನು, ರಂಗೋಲಿನ. ಇಲ್ಲಿ ನಾನು ಕೊಕ್ಕು ಏನು ಬಿಡಿಸಿದ್ದೀನಿ ಅಥವಾ ಬರೆದಿದ್ದೀನಿ, ಈ ಕೊಕ್ಕುಗೆ ಯಾವುದೇ ತರಹದ ಚುಕ್ಕೆಗಳು ಇರೋದಿಲ್ಲ. ನಾನು ಯಾವುದೇ ತರಹದ ಕನ್ಫ್ಯೂಷನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಕೊಕ್ಕು ಇರುವಂತಹ ಜಾಗದಲ್ಲಿ ಯಾವುದೇ ತರಹದ ಚುಕ್ಕೆಗಳು ಇರೋದಿಲ್ಲ. ನಾವು ಹಾಗೆ ಬರೆಯೋದಂತಹ ಅದು ಡಿಸೈನ್ ಆಗಿದೆ. ಹಾಗೆ ಕಣ್ಣಿಗೂ ಕೂಡ ಅಷ್ಟೇ, ಕಣ್ಣಿಗೂ ಕೂಡ ಯಾವುದೇ ತರಹದ ಚುಕ್ಕಿಗಳು ಇರೋದಿಲ್ಲ. ಕಣ್ಣು ಮತ್ತು ಕೊಕ್ಕುನ ನಾವು ಸುಮ್ಮನೆ ಡಿಸೈನ್ ಆಗಿ ಬರೆದಿರೋಂತಹದ್ದು. ಹಾಗೆ ಆ ಕಂಠ ಅಥವಾ ಏನಿದೆ ಕುತ್ತಿಗೆ ಆ ಜಾಗದಲ್ಲೂ ಕೂಡ ನಾನು ಡಿಸೈನಾಗಿ ಬರೆದಿದ್ದೀನಿ. ನೀವು ಇನ್ನೂ ಡಿಸೈನ್ ಆಗಬೇಕಾದ್ರೆ ಮಾಡ್ಕೊಳ್ಬಹುದು. ಆ ಕುತ್ತಿಗೆ ಜಾಗದಲ್ಲಿ ಮತ್ತು ಇನ್ನು ಕೆಳಗಡೆ ಅಲ್ಲಿ ಸುಮ್ಮನೆ ಸ್ವಲ್ಪ ನಾನು ರೋಲ್ ಟೈಪಲ್ಲಿ ಡಿಸೈನನ್ನು ಮಾಡಿದ್ದೀನಿ. ಇನ್ನು ಮಧ್ಯದಲ್ಲಾದರೆ ಈ ರೀತಿ ಬಾಕ್ಸ್ ಟೈಪಲ್ಲಿ ನಾನು ಚೌಕಾಕಾರದಲ್ಲಿ ಬರೆದುಬಿಟ್ಟು ಅದರ ಮಧ್ಯದಲ್ಲಿ ಈ ರೀತಿಯಾಗಿ ಡಿಸೈನನ್ನು ಎಲೆ ರೂಪದಲ್ಲಿ ಡಿಸೈನನ್ನು ಮಾಡಿದ್ದೀನಿ. ಈ ರಂಗೋಲಿ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಆಶಿಸ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ಕಮೆಂಟ್ ಸೆಕ್ಷನಲ್ಲಿ ವ್ಯಕ್ತಪಡಿಸಿ. ಮತ್ತು ಇನ್ನಷ್ಟು ವೀಡಿಯೋಸ್ಗಾಗಿ ಮತ್ತು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.